ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸಿಪ್ ಆ್ಯಂಡ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ಬೆಳ್ಳಂಬೆಳಗ್ಗೆ ಮರಿಗಳಿಗೆ ಏನೆಲ್ಲ ಕೊಡಬೇಕು, ಬೆಳಗ್ಗೆ ಆದ ತಕ್ಷಣ ಮರಿಗಳಿಗೆ ಏನೆಲ್ಲ ತಿನ್ನಿಸ್ಬೇಕು, ಅಂದರೆ ಆ ಒಂದು ದಿನದ ದಿನಚರಿ ಏನು, ಆ ಒಂದು ದಿನದಲ್ಲಿ ನಾವು ಮರಿಗಳಿಗೆ ಏನೆಲ್ಲ ತಿನ್ನಿಸ್ಬೇಕಾಗತ್ತೆ, ಎಷ್ಟು ಟೈಮು ಕಾಳುಗಳನ್ನ ಕೊಡಬೇಕು, ಎಷ್ಟು ಟೈಮ್ ಹೊಟ್ಟನ್ನು ಕೊಡಬೇಕು, ಎಷ್ಟು ಟೈಮ್ ನೀರನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಣ್ಣದಾದಂಥ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ನಾನು ಇಷ್ಟಪಟ್ಟು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಬೆಳ್ಳಂಬೆಳಗ್ಗೆ ಮೆಕ್ಕೆಜೋಳ ಮತ್ತು ಬಿಳಿಜೋಳ ಅಂತಿದೆ. ಬಿಳಿಜೋಳ ಅಂದರೆ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಅನ್ಕೋತೀನಿ. ನಮ್ಮ ಕಡೆ ಉತ್ತರ ಕರ್ನಾಟಕ ಜಾಸ್ತಿ ಜನಕ್ಕೆ ಗೊತ್ತು ಇದು. ಬಟ್ ಇದರಲ್ಲಿ ನಾನು ಒಂದು ಪೌಡರನ್ನು ಮಿಕ್ಸ್ ಮಾಡಿರ್ತೀನಿ. ನೋಡ್ಬೋದು, ಅದು ನಾನು ತೋರಿಸೋ ಟೈಮಲ್ಲಿ ನನ್ನ ಕೈಗೆ ಅದು ಪೌಡರ್ ಕೂಡ ಹತ್ಕೊಂಡಿದೆ. ಇದನ್ನು ನಾನು ಪೌಡರನ್ನು ಮರಿಗಳಿಗೆ ಈ ಮೆಕ್ಕೆಜೋಳ ಮತ್ತು ಗೋವಿನ ಜೋಳ ಅಂದರೆ ಅಲ್ಜೋಳ ಅಂತ ಕರೀತಾರೆ. ಇದನ್ನು ನಾನು ಇವೆರಡು ಕಾಳುಗಳ ಜೊತೆಗೆ ಒಂದು ಪೌಡರನ್ನು ಮಿಶ್ರಣ ಮಾಡಿ ನಾನು ಮಾರ್ನಿಂಗ್ ಟೈಮ್ ಎದ್ದ ತಕ್ಷಣ ಒಂದು 7 ಗಂಟೆ ಸುಮಾರಿಗೆ ನಾನು ಇದನ್ನು ಆ ಮರಿಗಳಿಗೆ ತಿನ್ನೋದಕ್ಕೆ ಕೊಡ್ತೀನಿ. ಎಷ್ಟು ತಿನ್ನೋದಕ್ಕೆ ಕೊಡ್ತೀರಿ ಬ್ರದರ್, ಎಷ್ಟು ಗ್ರಾಮ್ ಕೊಡ್ತೀರಾ ಅಂತ ನೀವು ನನಗೆ ಏನಾದರೂ ಕ್ವಶನ್ ಮಾಡೋದಾದರೆ, ನಾನು ಗ್ರಾಮು ಗೀಮು ತೂಕ ಗೀಕ ಏನೂ ಮಾಡೋದಿಲ್ಲ. ನಾನು ತಿನ್ನೋ ತನಕ ಹಾಕ್ತಾನೆ ಇರ್ತೀನಿ. ಇದು ನನ್ನ ಪದ್ಧತಿ, ಇದು ನನ್ನ ಸಂಪ್ರದಾಯ. ನಾನು ಯಾವಾಗಲೂ ಹೀಗೆ ಮಾಡ್ತಾ ಇರೋದು. ಬಟ್ ನೀವು ಅನ್ಕೋಬೋದು, ಆ ಥರ ತಿನ್ನೋದು ಕೊಟ್ಟ ಮೇಲೆ ಮರಿಗಳಿಗೆ ಡೈಜೆಷನ್ ಆಗದೇ ಮರಿಗಳು ಹೊಟ್ಟೆ ಊದ್ಕೋಬೋದು ಬ್ರದರ್ ಅಂತ ನೀವು ಕೇಳ್ಬೋದು. ಬಟ್ ಆ ಸಾಧ್ಯತೆ ನನ್ನ ಹತ್ರ ಯಾವತ್ತೂ ಸಂಭವಿಸಿಲ್ಲ. ಬಟ್ ಸಂಭವಿಸಿದ್ರು ನಾನು ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಮಾಡಿಕೊಂಡು ನಾನು ಅದನ್ನು ಸಾಲ್ವ್ ಮಾಡ್ಕೊತೀನಿ. ನಾನು ಹಾಗಾಗಿ ನನ್ನ ಮರಿಗಳಿಗೆ ತಿನ್ನೋದಕ್ಕೆ ಕೊಡ್ತೀನಿ. ಮಾರ್ನಿಂಗ್ ಟೈಮು ಮೆಕ್ಕೆಜೋಳ ಮತ್ತು ಇದು ಬಿಳಿಜೋಳ ಮತ್ತು ಜೊತೆಗೆ ಒಂದು ಪೌಡ್ರನ್ನು, ಮಿನರಲ್ ಮಿಕ್ಸರ್ ಪೌಡ್ರ್ ಜೊತೆಗೆ ಒಂದು ಪೌಡ್ರ್ ಬರುತ್ತೆ, ಆ ಪೌಡ್ರನ್ನು ಮಿಕ್ಸ್ ಮಾಡಿಕೊಡ್ತೀನಿ. ಅದು ಪೌಡರ್ ಯಾವುದು ಅಂತ ನಿಮ್ಗೆ ಗೊತ್ತಾಗ್ಬಂದರೆ ನನಗೆ ಕಾಮೆಂಟ್ ಮಾಡಿ. ಇನ್ನೊಂದು ಸರಿ ಅದಕ್ಕೆ ಪೌಡ್ರ್ ಬಗ್ಗೆನೇ ನಾನು ನಿಮ್ಗೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಬಟ್ ಇದನ್ನು ಮಾರ್ನಿಂಗ್ ಟೈಮ್ ಕೊಡ್ತೀನಿ. ಮಾರ್ನಿಂಗ್ ಟೈಮ್ ಕೊಟ್ಟಾದ ನಂತರ ಸಾಯಂಕಾಲ ಏನು ಮಾಡ್ತೀನಿ, ಗೋಧಿ, ಹುರುಳಿಕಾಳು, ಮೆಕ್ಕೆಜೋಳವನ್ನು ನೆನೆಸಿ ಕೊಡ್ತೀನಿ. ಅಲ್ಲಿಗೆ ನೀವು 2 ಟೈಮು ಕಾಳನ್ನು ಕೊಟ್ಟಂಗಾಗುತ್ತೆ. ಒಂದು ಟೈಮ್ ಮಾರ್ನಿಂಗು ಡ್ರೈ ಅಂದರೆ ಒಣಗಿದ ಕಾಳುಗಳನ್ನ ಕೊಡ್ತೀನಿ. ಸಾಯಂಕಾಲ ಮೆಕ್ಕೆಜೋಳ ಜೊತೆಗೆ ಹುರುಳಿಕಾಳು, ಅದರ ಜೊತೆಗೆ ಹುರುಳಿಕಾಳಿನ ಜೊತೆಗೆ ಗೋಧಿಯನ್ನು ನಾನು ನೆನೆಸಿ ಕೊಡ್ತೀನಿ. ಈ 3 ಕಾಳುಗಳನ್ನ ನಾನು ಸಾಯಂಕಾಲ ನೆನೆಸಿ ಕೊಡ್ತೀನಿ. ಈ 3 ಕಾಳುಗಳನ್ನ ನೆನೆಸಿ ಕೊಟ್ಟು, ಅಂದರೆ ಒಂದು ದಿನಕ್ಕೆ 2 ಟೈಮ್ ನಾನು ಕಾಳನ್ನು ಕೊಟ್ಟಂಗಾಗತ್ತೆ. ಅದಾದ ನಂತರ ದಿನಕ್ಕೆ ನಾನು ಏನೆಲ್ಲ ತಿನ್ನಿಸ್ತೀನಿ ಮೇವುಗಳನ್ನ ಅಂತ ನೀವು ಲೆಕ್ಕ ಹಾಕಿ ನೋಡೋದಾದರೆ, ನನ್ನ ಕಡೆಯಿಂದ ಮಾರ್ನಿಂಗು 2 ಟೈಮು ಶೇಂಗಾ ಹೊಟ್ಟನ್ನು ಕೊಡ್ತೀನಿ. ಅದಕ್ಕೆ ಕೆಲವೊಬ್ಬರು ಕಡಲೆ ಬಳ್ಳಿ ಅಂತ ಕರೀತಾರೆ. ಅದಕ್ಕೆ ಶೇಂಗಾ ಬಳ್ಳಿ ಅಂತ ಕರಿತೀವಿ. ನನ್ನ ಹತ್ರ ಶೇಂಗಾ ಬಳ್ಳಿ ಅಂದರೆ ಇಲ್ಲಿ ಕಾಣಿಸ್ತಿದೆ ನೋಡ್ಬೋದು, ಪುಟ್ಟೆಯಲ್ಲಿ ನಾನೇ ಮುರಿದು ಹಾಕ್ತಾ ಇದ್ದೀನಿ. ಇದು ತುಂಬ ದೊಡ್ಡದಿರುತ್ತೆ. ಕೆಲವೊಬ್ರು ಚಾಪ್ ಕಟ್ಟಿಗೆ ಹಾಕಿ ಕಟ್ ಮಾಡ್ತಾರೆ, ಇನ್ನು ಕೆಲವೊಬ್ರು ಹಾಗೆ ಬಡ್ದು ಹಾಕ್ತಾರೆ. ಬಟ್ ನಾನು ಇನ್ನೂ ಮಾಡಲ್ಲ, ಹಾಗೆ ಹಾಕ್ತೀನಿ. ಇದನ್ನು ನಾನು ಹಾಕ್ತೀನಿ. ನನ್ನ ಹತ್ರ ಇದಕ್ಕೆ ಗೆಜ್ಜೆ ಶೇಂಗಾ ಅಂತ ಕರೀತಾರೆ. ಇನ್ನೊಂದು ಇದರಲ್ಲೇ ದಪ್ಪ ಬರುತ್ತೆ, ಎಲಿ ಇರೋದಿಲ್ಲ, ಅದಕ್ಕೆ ಬಳ್ಳಿ ಶೇಂಗಾ, ಹಬ್ಸಿಂಗಾ ಅಂತ ಕರೀತಾರೆ. ನನ್ನ ಹತ್ರ 2 ತೆರನಾದ ಶೇಂಗಾ ಹೊಟ್ಟಿರುತ್ತೆ, ಬಳ್ಳಿ ಶೇಂಗಾ ಮತ್ತು ಬಳ್ಳಿ ಶೇಂಗಾ ಅಂದ್ರೆ ಒಂದೇ, ಹಬ್ಸಿಂಗಾ ಅಂದ್ರೆ ಒಂದೇ, ಜೊತೆಗೆ ಗೆಜ್ಜೆ ಶೇಂಗಾ ಅಂತ ಬರುತ್ತೆ. ಇಲ್ಲಿ ಕಾಣ್ಬೋದು, ಎಲೆ ದೊಡ್ಡದಿರುತ್ತೆ, ಬಳ್ಳಿ ಕೂಡ ಎತ್ತರ ಇರುತ್ತೆ. ಇದನ್ನು ನಾನು 2 ಟೈಮ್ ಹಾಕ್ತೀನಿ. ಅಂದರೆ 2 ಟೈಮು ಹೊಟ್ಟನ್ನು ನಾನು ಇಲ್ಲಿಗೆ ಕೊಟ್ಟಂಗಾಯಿತು. ಇದನ್ನು ಕೊಟ್ಟಾದ ಮೇಲೆ ಮತ್ತೆ ಏನು ಮಾಡ್ತೀನಪ್ಪ ಅಂದರೆ, ನನ್ನ ಹತ್ರ ಇನ್ನೂ ಒಂದು ಹೊಟ್ಟಿರುತ್ತೆ, ಅಂದರೆ ತೊಗರಿ ಹೊಟ್ಟು ಇರುತ್ತೆ. ತೊಗರಿ ಹೊಟ್ಟನ್ನು ಅದನ್ನು ಕೂಡ 2 ಟೈಮ್ ಕೊಡ್ತೀನಿ. ಅದ್ರ ಜೊತೆಗೆ ಒಂದು ಟೈಮು ನನಗೆ ಏನಾದರೂ ಕೊಡಬೇಕು ಅನಿಸಿದ್ರೆ ಮಾತ್ರ ನಾನು ಬಿಳಿಜೋಳದ ಮೇವನ್ನು ಕೊಡ್ತೀನಿ. ಅದ್ರ ಬಗ್ಗೆ ಕೂಡ ನಾನು ನಿಮ್ಗೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಅದನ್ನು ಕೂಡ ನೀವು ನೋಡ್ಬೋದು ಮುಂದಿನ ದಿನಮಾನಗಳಲ್ಲಿ. ಬಟ್ ನಾನು 2 ಟೈಮು ಶೇಂಗಾ ಹೊಟ್ಟು, ಅಂದರೆ 2 ತೆರನಾದ ಶೇಂಗಾ ಹೊಟ್ಟನ್ನು 2 ಟೈಮ್ ಕೊಡ್ತೀನಿ. ಜೊತೆಗೆ ಒಂದು ಟೈಮು 2 ಟೈಮು ನಾನು ತೊಗರಿ ಹೊಟ್ಟನ್ನು ಕೊಡ್ತೀನಿ. ಒಂದು ಟೈಮು ನಾನೇನು ಮಾಡ್ತೇನೆ ಅಂದರೆ ಬಿಳಿಜೋಳದ ಮೇವನ್ನು ಕಟ್ ಮಾಡಿ ನಾನು ಕೊಡ್ತೀನಿ. ಮರಿಗಳು ಇಷ್ಟಪಟ್ಟು ತಿನ್ನುತ್ತೆ. ನೋಡ್ಬೋದು, ಈ ಥರ ತೊಗೊಂಡು ಬಂದು ನಾನು ನೇರವಾಗಿ ತೊಗೊಂಡ್ಬಂದು ಹಾಕ್ತೀನಿ. ಅದೇ ಚಾಪ್ ಕಟ್ಟರಿಗೆ ಅಲ್ಲಿ ಹಾಕಿ ಕಟ್ ಮಾಡೋದಿಲ್ಲ ನಾನು. ಏನೂ ಮಾಡೋದಿಲ್ಲ ನಾನು, ಬಡಿಯೋದು ಇಲ್ಲ, ಹೊಡೆಯೋದು ಇಲ್ಲ ಅದನ್ನು, ಶೇಂಗಾ ಹೊಟ್ಟನ್ನು. ಇದೇ ಥರ ತಂದು ಹಾಕ್ತೀನಿ. ಬಟ್ ಮರಿಗಳು ಅದೇನು ಕೆಡಿಸೋದಿಲ್ಲ. ನನ್ನ ಮರಿಗಳು ಒಂದರ ಬಾಯಲ್ಲಿ ಒಂದು ಕಸ್ಕೋತಿತ್ತು. ನೋಡ್ಬೋದು, ತುಂಬ ಜನ ಗೋಧಿ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಕೇಳಿದ್ರು. ಈ ಥರ ಮರಿಗಳನ್ನ ಮುಖ ಮಾಡಿ ಮರಿಗಳು ತಿನ್ನೋದ್ರಿಂದ ಯಾವ ಥರ ನಮಗೆ ಯೂಸ್ ಇದೆ ಅಂತ ನೋಡ್ಬೋದು ನೀವು ಇಲ್ಲಿ. ಮರಿಗಳು ಒಂದನ್ನು ನೋಡಿ ಒಂದು ತಿನ್ನೋದಕ್ಕೆ ಕಲ್ಕೊಳ್ತೈತೆ, ಒಂದರ ಬಾಯಿಂದ ಒಂದು ಕಸ್ಕೊಂಡು ತಿಂತೈತೆ. ಈ ಥರ ಆಗೋದ್ರಿಂದ ಮರಿಗಳು ತುಂಬಾ ಗ್ರೌತ್ ಬರುತ್ತೆ, ಮರಿಗಳು ತುಂಬಾ ಹೆಲ್ದಿಯಾಗಿರುತ್ತೆ. ಜೊತೆಗೆ ಮರಿಗಳು ಹಾಕಿದ್ದು ಏನನ್ನೂ ಬಿಡೋದಿಲ್ಲ. ಇದನ್ನು ಮಾಡೋದ್ರಿಂದ ಮರಿಗಳು ಎಲ್ಲದೂ ಕೂಡಿ ಒಂದು ತಿಂದೇದು ಕೂಡ ಇನ್ನೊಂದನ್ನು ನೋಡಿ ತಿನ್ನೋದಕ್ಕೆ ಕಲ್ಕೊಳ್ಳುವಂಥ ಸಂಪ್ರದಾಯ ಕೂಡ ಮರಿಗಳಿಗೆ ಬರುತ್ತೆ. ಒಂದು ರೂಢಿ ಕೂಡ ನಾವು ಕಲಿಸ್ಕೊಟ್ಟಂಗೆ ಆಗುತ್ತೆ. ಈ ಥರ ನಾನು ಹಾಕ್ತೀನಿ. ಜೊತೆಗೆ ನೀವು ನೀರನ್ನು ಎಷ್ಟು ಟೈಮ್ ಕೊಡ್ತೀರಾ ಅಂತ ಕೇಳೋದಾದರೆ, ನನ್ನ ಕಡೆಯಿಂದ ನೀರನ್ನು ನಾನು
2 ಟೈಮ್ ಕೊಡ್ತೇನೆ. ಕಾಳನ್ನು ತಿನ್ನಿಸಿದ 2 ಗಂಟೆ ಅಥವಾ 3 ಗಂಟೆ ಬಿಟ್ಟ ನಂತರ ನಾನು ಮರಿಗಳಿಗೆ ನೀರನ್ನು ಕೊಡುತ್ತೇನೆ. ಅದು ಒಂದು ದಿನಕ್ಕೆ 2 ಹೊತ್ತು ಕೊಡುತ್ತೇನೆ. ಬಟ್ 2 ಹೊತ್ತು ನಾನು ಆ ನೀರಲ್ಲಿ ಬಿಳಿಜೋಳದ ಹಿಟ್ಟು, ಶೇಂಗಾ ಹಿಂಡಿ, ಹುರುಳೆ ಹಿಟ್ಟು, ರಾಗಿ ಹಿಟ್ಟು ಜೊತೆಗೆ ಆ ಹೆಸರು ಬೇಳೆಯ ಹಿಟ್ಟನ್ನು ಮಿಕ್ಸ್ ಮಾಡಿ 1-1.5 kg ಕಲ್ಲುಪ್ಪನ್ನು ಹಾಕಿ ನಾನು ಮರಿಗಳಿಗೆ ನೀರು ಕೊಡಿಸ್ತೀನಿ. ನೋಡ್ಬೋದು ಮರಿಗಳು ಈ ಥರ ತಿನ್ನೋದ್ರಿಂದ ಮರಿಗಳು ತುಂಬಾ ಗ್ರೌತ್ ಬರುತ್ತೆ. ಸೊ ಎಷ್ಟು ಗ್ರೌತ್ ಬರುತ್ತೆ ತಿಂಗಳ ಈ ಥರ ಮಾಡೋದ್ರಿಂದ ಅಂತ ನೀವು ಯೋಚನೆ ಮಾಡಿ ನನಗೆ ಕ್ವಶನ್ ಮಾಡೋದಾದರೆ ಸೊ ಅದ್ರ ಬಗ್ಗೆ ನಾನು ನಿಮಗೆ ಕ್ಲಾರಿಫೈ ಮಾಡೋದು. ಸೊ ನೀವು ಟ್ರೈ ಮಾಡಿ ನೋಡಿ. ಸೊ ಅದನ್ನು ನೀವೇ ಸ್ವತಃ ನನಗೆ ರಿಸಲ್ಟ್ ಕೊಟ್ಟರೆ ಸೊ ತುಂಬ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ನಾನು ಕೊಟ್ಟಂಥ ಮೆಸೇಜ್ ಅರ್ಥ ಆಗಿದೆ ಅಂದ್ಕೊಂಡು ನಾನು ನಿಮ್ಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್, ನಮಸ್ಕಾರ. ಮತ್ತು ಈ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ಸೊ ಇದು ಆಲ್ಮೋಸ್ಟ್ ಎಲ್ಲರೂ ಮಾಡೋದೇ, ಬಟ್ ಅದರಲ್ಲಿ ಏನು ಸ್ಪೆಷಲ್ ಏನಿಲ್ಲ, ಬಟ್ ಕೆಲವೊಬ್ಬರಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ವಿಡಿಯೋ ಮಾಡಿದ್ದೇನೆ. ಸೊ ನಿಮಗೆ ಇಷ್ಟ ಆಗಿ ಶೇರ್ ಮಾಡಿ. ಮತ್ತು ಥ್ಯಾಂಕ್ ಯು ವೆರಿ ಮಚ್, ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.